ಇನ್ನು ಕೇಂದ್ರದ ಅಬಕಾರಿ ಸುಂಕ ಕಡಿತ ವಿಚಾರಕ್ಕೆ ಕಾಂಗ್ರೆಸ್ ಬಿಜೆಪಿ ನಡುವೆ ಜಟಾಪಟಿ ಶುರುವಾಗಿದೆ. ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಕಡಿತಗೊಳಿಸಿದ್ದು ಇದು ಗ್ರಾಹಕರು ಅಥವಾ ಡೀಲರ್ಗಳಿಗೆ ತಕ್ಷಣವೇ ಲಭ್ಯವಾಗೋದಿಲ್ಲ ಅಥವಾ ಲಾಭ ಆಗೋದಿಲ್ಲ ಅಂತ ಕಾಂಗ್ರೆಸ್ ವಾದಿಸ್ತಾ ಇದೆ. ಪೆಟ್ರೋಲ್ ಅಂಡ್ ಡೀಸೆಲ್ ಬೆಲೆ ಕಡಿಮೆ ಆಗ್ತಾ ಇದೆ ಎಂಬ ಹೆಡ್ಲೈನ್ ಗಳನ್ನ ನೋಡಿ ಸರ್ಕಾರವು ನಿಮ್ಮ ಜೇಬಿಗೆ ಬಿಗ್ ರಿಲೀಫ್ ಕೊಡ್ತಾ ಇದೆ ಅಂತ ಭಾವಿಸಿದ್ರೆ ನಿಮ್ಮದು ತಪ್ಪು ಭಾವನೆ ಅಂತ ಕಾಂಗ್ರೆಸ್ ಮಾಧ್ಯಮ ಮತ್ತು ಪ್ರಚಾರ ವಿಭಾಗದ ಮುಖ್ಯಸ್ಥ ಪ್ರವನ್ ಖೇರಾ ಹೇಳಿದ್ದಾರೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ನಮ್ಮನ್ನ ಕೊಲೆ ಮಾಡ್ತಾ ಇದೆ, ಎಲೆಕ್ಷನ್ಗಾಗಿ ತೈಲ ಬೆಲೆ ಕಡಿಮೆ ಮಾಡಿದೆ ಅಂತ ಆರೋಪಿಸಿದ್ದಾರೆ. ಪಲೆಕ್ಷನ್ಗೋ ಕಡಿಮೆ ಮಾಡಿದೆ ಅಲ್ಲ, ವೆಲ್ಕಮ್ ಮಾಡಿ. ನಮ್ಮನ್ನ ಕೊಲೆ ಮಾಡ್ತಾ ಇದೆ, ತೈಲ ಬೆಲೆಯನ್ನ ಜಾಸ್ತಿ ಮಾಡ್ಬಿಟ್ಟು ಇವರು ಮಾಡ್ಕೋಬೇಕು, ಎಲೆಕ್ಷನ್ಗೋಸ್ಕರ ಮಾಡಿದ್ದಾರೆ. ಆಲೇ ನೈರಾ ಕಂಪ್ನಿಯವರು ಜಾಸ್ತಿ ಮಾಡಿದ್ದಾರೆ. ನಮ್ಮನ್ನ ಕೊಲೆ ಮಾಡ್ತಾ ಇದೆ, ತೈಲ ಬೆಲೆಯನ್ನ ಜಾಸ್ತಿ ಮಾಡ್ಬಿಟ್ಟು ಇವರು ಮಾಡ್ಕೋಬೇಕು, ಎಲೆಕ್ಷನ್ಗೋಸ್ಕರ ಮಾಡಿದ್ದಾರೆ. ಆಲೇ ನೈರಾ ಕಂಪ್ನಿಯವರು ಜಾಸ್ತಿ ಮಾಡಿದ್ದಾರೆ. ಏನ್ ಹೇಳ್ತೀರಿ? ಅಂದ್ರೆ ಬಹಳಷ್ಟು ಪರ ವಿರೋಧದ ಚರ್ಚೆ ಇಲ್ಲೂ ನಡೀತಿದೆ ಈಗ. ಹೌದು, ಈಗ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ. ತಮಗ್ ಗೊತ್ತಿದೆ, ಡಾಲರ್ ಎದುರುಗಡೆ ರೂಪಾಯಿ ಮೌಲ್ಯ ತುಂಬಾ ಕುಸಿತಾ ಇದೆ. ನೀವು ಹರ್ಮೋಜ್ ಜಲಸಂಧಿಯಿಂದ ಅಲ್ಲದೆ ಬೇರೆ ದೇಶಗಳಿಂದ ನೀವು ಬೇರೆ ರೂಟ್ ಇಂದ ನೀವು ಏನು ತೈಲವನ್ನ ತರಿಸಿದ್ರು ಕೂಡ ಈಗ ನಮ್ಮ ರೂಪಾಯಿ ಮೌಲ್ಯ ಕುಸಿದಿರೋದ್ರಿಂದ ಇವಾಗ ನೀವು 50 ರೂಪಾಯಿ ಕೊಡ್ತಿದ್ದೀರಿ ಅಂತ ತಿಳ್ಕೊಡ್ರಿ, ಈಗ 100 ರೂಪಾಯಿ ಕೊಡ್ಬೇಕು, ಡಬಲ್ ಆಯ್ತಲ್ಲಿ. ಸೊ ಅಲ್ಲೂ ಡಬಲ್ ಆಯ್ತು. ಮತ್ತು ಇಂಟರ್ನ್ಯಾಷನಲ್ ಕ್ರೂಡ್ ಆಯಿಲ್ ಬೆಲೆನೂ ಜಾಸ್ತಿ ಆಗಿರೋದ್ರಿಂದ ಅದೊಂದು ಏಟು. ಅದನ್ನ ನಾವು ಡಾಲರ್ ಲೆಕ್ಕದಲ್ಲಿ ಕೊಡಬೇಕಾಗಿರೋದ್ರಿಂದ ರೂಪಾಯಿ ಮೌಲ್ಯ ಕುಸಿದಿರೋದ್ರಿಂದ ಅದೊಂದಿಷ್ಟು ಹೊರೆ. ಸೊ ಇದೆಲ್ಲದರ ಹೊರೆಯ ಮಧ್ಯೆ ನಮ್ಮಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗ್ಬೇಕಾಗಿತ್ತು. ಹಾಗ ನೋಡಿದ್ರೆ ಯಾಕೆ ಅಂತಂದ್ರೆ ಈಗಾಗಲೇ ಸರ್ಕಾರ ಬಹಳಷ್ಟು ಬಾರಿ ಹೇಳಿದೆ, ಇಲ್ಲಪ್ಪ ನಮ್ ಕೈಯಲ್ಲಿ ಕಂಟ್ರೋಲ್ ಮಾಡುವಂತ ಪವರ್ ಇಲ್ಲ, ನಾವು ಡಿರೆಗ್ಯುಲೇಟ್ ಮಾಡಿದೀವಿ, ಮಾರ್ಕೆಟ್ ಅಲ್ಲಿ ಏನು ಫ್ಲಕ್ಚುಯೇಷನ್ ಆಗುತ್ತೋ ಅದೇ ರೀತಿ ಏರುಪೇರುಗಳು ಗ್ರಾಹಕರಿಗೂ ಕೂಡ ಆಗುತ್ತೆ ಅಂತ. ಬಟ್ ಹಂಗಾಗಿಲ್ಲ. ಯಾಕೆ ಅಂತಂದ್ರೆ ಪ್ರಧಾನಿ ಮೋದಿ ಅವರು ಬಂದ್ಮೇಲೆ ಕಚ್ಚಾ ತೈಲದ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಡಿಮೆ ಆಯ್ತು. ಕಡಿಮೆ ಆದ ಮೇಲೆ ಅದರ ಒಂದು ಲಾಭವನ್ನ ಗ್ರಾಹಕರಿಗೆ ನೇರವಾಗಿ ಕೇಂದ್ರ ಸರ್ಕಾರ ಕೊಡ್ಲಿಲ್ಲ. ಕಚ್ಚಾ ತೈಲ ಬೆಲೆ $150 ಪ್ರತಿ ಬ್ಯಾರೆಲ್ಗೆ ಇದ್ದಾಗ ಏನ್ ರೇಟ್ ಇತ್ತೋ ಅದೇ ರೇಟು 60-70 ಬಂದಾಗ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ ಗ್ರಾಹಕರಿಗೆ ಬರ್ತಾ ಇತ್ತು. ಆಗ್ಲೂ ಜನಸಾಮಾನ್ಯರು ಪ್ರಶ್ನೆ ಮಾಡಿದ್ರು, ಯಾಕೆ ನಮ್ಗೆ ಈ ಫ್ಲಕ್ಚುಯೇಷನ್ ನ ಲಾಭ ಕೊಡ್ತಾ ಇಲ್ಲ ಅಂದ್ರೆ, ಇಲ್ಲ ಹಿಂದಿನ ಸರ್ಕಾರ ಸಿಕ್ಕಾಪಟ್ಟೆ ಸಾಲಗಿಲ್ಲ ಮಾಡ್ಬಿಟ್ಟಿದೆ, ನಾವ್ ಅದನ್ನೆಲ್ಲ ಸ್ಟೆಬಿಲಿಟಿ ಮಾಡ್ತೀವಿ, ಮತ್ತು ಮುಂದೊಂದು ದಿನ ಏನಾದ್ರೂ ದುಸ್ತರವಾದಂತಹ ಪರಿಸ್ಥಿತಿ ಬಂದಂತ ಸಂದರ್ಭದಲ್ಲಿ ಜನರಿಗೆ ಆ ಹೊರೆ ತಟ್ಟದ ರೀತಿಯಲ್ಲಿ ನಾವು ಈ ಎಕ್ಸೆಸ್ ಹಣ ಏನಿದೆ ಅದನ್ನ ನಾವು ಬಳಸ್ಕೊಳ್ತೀವಿ. ಮತ್ತು ಈ ಒಂದು ಏನು ಬರ್ತಾ ಇರುವಂತಹ ಸರ್ಕಾರಕ್ಕೆ ಹೋಗ್ತಾ ಇರುವಂತಹ ಏನು ಈ ಒಂದು ಪೆಟ್ರೋಲ್ ಡೀಸೆಲ್ ಮೇಲಿನ ಟ್ಯಾಕ್ಸ್ ಇಂದಾಗಿ ಸಿಗ್ತಾ ಇರುವಂತಹ ಹೆಚ್ಚಿನ ಹಣವನ್ನ ನಾವು ಇತರೆ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಬಳಸ್ಕೊಳ್ತೀವಿ ಅಂತೆಲ್ಲ ಹೇಳಿತ್ತು. ಸೊ ಈಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಫ್ಲಕ್ಚುಯೇಷನ್ ಆಗ್ತಾ 120ಕ್ಕೆ ಹೋಗಿತ್ತು, 110ಕ್ಕೆ ಬಂತು, ಈಗ 100 ಬಂದಿದೆ, 90ಕ್ಕೆ ಬಂದಿದೆ. ವಾರ್ ಕಂಟಿನ್ಯೂ ಆದ್ರೆ ಅದು 150 ಹೋಗ್ಬೋದು, 200 ಹೋಗ್ಬೋದು. ವಾರ್ ಏನಾದ್ರೂ ನಿಂತ್ರೆ ಮತ್ತೆ ಅದು $80 ಬರ್ಬಹುದು. ಬಟ್ ಈ 20 ದಿನದಲ್ಲಿ ಹಿಂಗೇ ಹೋಗ್ತಾ ಇದೆ, ಇಳ್ದಿರೋದಂತೂ ಇಲ್ಲ. ಒಂದ್ ಸ್ವಲ್ಪ ಸ್ಲೈಟ್ ಆಗಿ ಒಂದಿಷ್ಟು ಗ್ರಾಫ್ ಇದಾದ್ರೆ ಶಾರ್ಪ್ ಇನ್ಕ್ರೀಸ್ ನೋಡ್ತಾ ಇದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗ್ಬೇಕಾಗಿತ್ತು, ಆದ್ರೆ ಏರಿಲ್ಲ. ಸೊ ಈಗ ಏನ್ ಮಾಡಿದೆ ಸರ್ಕಾರ ಅಂತಂದ್ರೆ, ಆಯಿಲ್ ಮಾರ್ಕೆಟಿಂಗ್ ಕಂಪನಿಗಳು ಏನಿದಾವೆ ಲೈಕ್ ಇಂಡಿಯನ್ ಆಯಿಲ್, BPCL ಮತ್ತು HPCL, ಇವು ಇಮಿಡಿಯೇಟ್ಲಿ ಈಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಜಾಸ್ತಿ ಆಗ್ತಾ ಇದ್ದ ಹಾಗೆ ಬೆಲೆ ಹೆಚ್ಚು ಮಾಡಿ ಗ್ರಾಹಕರಿಗೆ ತೊಂದರೆ ಕೊಡಬೇಡಿ ಅಂತ ಸರ್ಕಾರ ಸದ್ಯಕ್ಕೆ ನಿಮ್ಮ ಲಾಸಸ್ ಏನಿದೆ ಅದನ್ನ ನೀವು ಟೆಂಪರರಿ ಅಬ್ಸಾರ್ಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಪ್ರಾಫಿಟ್ ಏನಿದೆ ಅಲ್ಲ ಆ ಮಾರ್ಜಿನ್ ಅನ್ನ ಕಡಿಮೆ ಮಾಡ್ಕೊಳ್ಳಿ ಅಂತ ಆಯಿಲ್ ಕಂಪನೀಸ್ಗೆ ಹೇಳಿದೆ. ಸೊ ಹಾಗಾಗಿ ತೈಲ ಬೆಲೆ ಹೆಚ್ಚಾಗ್ತಾ ಇಲ್ಲ. ಆಮೇಲೆ ಹಂಗಂತ ಬೇರೆ ತೈಲ ಬೆಲೆ ಹೆಚ್ಚಾಗಿಲ್ವ, ಹೆಚ್ಚಾಗ್ತಾ ಇದೆ. ತುಂಬಾ ಸೆಲೆಕ್ಟಿವ್ ಆಗಿ ಕಂಟ್ರೋಲ್ಡ್ ಆಗಿ ತೈಲ ಬೆಲೆ ಜಾಸ್ತಿ ಮಾಡ್ತಾ ಇದ್ದಾರೆ. ಲೈಕ್ ಇಂಡಸ್ಟ್ರಿಯಲ್ ಡೀಸೆಲ್ 22 ರೂಪಾಯಿ ಜಾಸ್ತಿ ಆಗಿದೆ. ಅದೇ ರೀತಿ ಪ್ರೀಮಿಯಂ ಪೆಟ್ರೋಲ್ 2 ರೂಪಾಯಿ ಜಾಸ್ತಿ ಆಗಿದೆ. ಆದ್ರೆ ನಮ್ಮ ರೆಗ್ಯುಲರ್ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿಲ್ಲ. ಯಾಕೆ ಜಾಸ್ತಿ ಮಾಡಿಲ್ಲ ಅಂತಂದ್ರೆ, ಇನ್ಫ್ಯಾಕ್ಟ್ USA 20%, ಚೈನಾ 3.7%, UK ಅಲ್ಲಿ 18 ತಿಂಗಳಲ್ಲಿ ಅತ್ಯಂತ ಹೆಚ್ಚು
ಪಾಕಿಸ್ತಾನದಲ್ಲಿ 20%, ಶ್ರೀಲಂಕಾದಲ್ಲಿ 8% ಹೈಕ್ ಆಗಿದೆ. ಹೌದು. ಆದ್ರೆ ಭಾರತದಲ್ಲಿ ಮಾತ್ರ ಹೈಕ್ ಆಗಿಲ್ಲ. ಯಾಕೆಂದ್ರೆ ನಮ್ಗೆ ಮೊದಲೇ ಟ್ಯಾಕ್ಸ್ ಭೂತಾನ ಇಷ್ಟೊಂದು ನೆಟ್ಟಿದ್ರು ಅಂದ್ರೆ ತಲೆ ಮೇಲೆ ಮೊದಲೇ ಹೆಚ್ಚಳ, ಈಗ ಹೆಚ್ಚಳ ಮಾಡಕ್ ಹೋದರೆ ಅವ್ರು ಮೊದಲು ಕಡಿಮೆ ಇತ್ತು, ಈಗ ಹೆಚ್ಚು ಮಾಡಿದ್ದಾರೆ. ಹೌದು. ಆ ಫ್ಲಕ್ಚುಯೇಷನ್ ತಕ್ಕ ಹಾಗೆ ಕಡಿಮೆ ಇದ್ದಾಗ ಕಡಿಮೆ, ಹೆಚ್ಚಿದ್ದಾಗ ಹೆಚ್ಚಿಗೆ. ನಮ್ ಕಡಿಮೆ ಇದ್ದಾಗ್ಲೂ ಟ್ಯಾಕ್ಸ್ ಭೂತ ನಮ್ ತಲೆ ಮೇಲೆ ಹಾಕಿದ್ರು. 30 ರಿಂದ 32 ರೂಪಾಯಿ ಇತ್ತು ಸೆಂಟ್ರಲ್ ಟ್ಯಾಕ್ಸ್. ಅದ್ರಲ್ಲಿ ಬೇರೆ ಸ್ಟೇಟ್ ಟ್ಯಾಕ್ಸ್ ಇರುತ್ತೆ. ಸೊ ಹೆಂಗೆ ಈ ದರ ಡಿಸೈಡ್ ಆಗುತ್ತೆ? ಪೆಟ್ರೋಲ್ ಡೀಸೆಲ್ ಭಾರತದಲ್ಲಿ ಹೆಂಗಾಗುತ್ತೆ ಅಂದ್ರೆ ಒಂದ್ ಬೇಸ್ ಪ್ರೈಸ್ ಇರುತ್ತೆ. ಅಂದ್ರೆ ಕ್ರೂಡ್ ಆಯಿಲ್ ಪ್ಲಸ್ ಈ ರಿಫೈನಿಂಗ್ ಅಂದ್ರೆ ಪರಿಷ್ಕರಣೆಯ ವೆಚ್ಚ ಇಂತಿಷ್ಟು ಅಂತ ಇರುತ್ತೆ. ಅದಕ್ಕೆ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಮತ್ತು ಡೀಲರ್ ಕಮಿಷನ್ ಆಡ್ ಆಗುತ್ತೆ. ಅದಾದ್ಮೇಲೆ ಏನ್ ಆಡ್ ಆಗುತ್ತೆ? ಸೆಂಟ್ರಲ್ ಟ್ಯಾಕ್ಸ್, ಎಕ್ಸೈಸ್ ಡ್ಯೂಟಿ ಅಂತ ಏನಂತೀವಿ, ಅದೇ ಆಡ್ ಆಗುತ್ತೆ. ಅದೇ ಆಡ್ ಆದ್ಮೇಲೆ ಸ್ಟೇಟ್ ಕೂಡ ವ್ಯಾಟ್ ಸೇಲ್ಸ್ ಟ್ಯಾಕ್ಸ್ ಅಂತ ಹಾಕುತ್ತೆ. ಸೊ ಇದಿಷ್ಟು ಕಂಪ್ಲೀಟ್ ಆಗಿ ಮೂಲ ದರಕ್ಕೆ ಇವೆಲ್ಲ ಸೇರಿಸಿ ನಮ್ ಪೆಟ್ರೋಲು ಡೀಸೆಲ್ ಬೆಲೆ ನಿರ್ಧಾರ ಆಗುತ್ತೆ. ಸೊ ವ್ಯಾಟ್ ಅಂತಂದ್ರೆ ಸ್ಟೇಟ್ ಗವರ್ನಮೆಂಟ್ ಅದು ಪರ್ಸೆಂಟೇಜ್ ಲೆಕ್ಕದಲ್ಲಿ ಹಾಕುತ್ತೆ. ಈಗ ಕೇಂದ್ರ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಗ್ರಾಹಕರ ಹಿತದ ದೃಷ್ಟಿಯಿಂದ ತಾನು ಏನ್ ಹಾಕ್ತಿತ್ತಲ್ಲ ಎಕ್ಸೈಸ್ ಡ್ಯೂಟಿ, ಅದನ್ನ ಕಡಿಮೆ ಮಾಡಿದೆ. ಸೊ ಎಷ್ಟು ಆಗ್ತಾ ಇತ್ತು ಅಂದ್ರೆ ನಮ್ ಪೆಟ್ರೋಲ್ ಬೆಲೆ 100 ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ, ಹಿಂದೆಲ್ಲ 32 ರೂಪಾಯಿವರೆಗೂ ಕೂಡ ಎಕ್ಸೈಸ್ ಡ್ಯೂಟಿ ಹಾಕಿದೆ. ಈಗ 32 ರೂಪಾಯಿ ಇಲ್ಲ. ಸೊ ಈಗ ಏನಾಗಿದೆ ಅಂದ್ರೆ ಪೆಟ್ರೋಲ್ ಮೇಲೆ ಇದ್ದಂತಹ 13 ರೂಪಾಯಿ ಏನು ಸೆಂಟ್ರಲ್ ಗವರ್ನಮೆಂಟ್ ಅಬಕಾರಿ ಸುಂಕ ಇತ್ತು, ಅದನ್ನ 3 ರೂಪಾಯಿಗೆ ಇಳಿಸಿದೆ. ಸುಮಾರು 10 ರೂಪಾಯಿ ಪೆಟ್ರೋಲ್ ಮೇಲೆ ಇಳಿಸಿದೆ. ಡೀಸೆಲ್ ಮೇಲೆ ಏನು 10 ರೂಪಾಯಿ ಇತ್ತು ಅದನ್ನ ಶೂನ್ಯ ಮಾಡ್ಬಿಟ್ಟಿದೆ. ಈಗ ಟ್ಯಾಕ್ಸ್ ಫ್ರೀ ಮಾಡ್ಬಿಟ್ಟಿದೆ ಡೀಸೆಲ್ ನ. ಸೊ ನೆಟ್ ರಿಡಕ್ಷನ್ ಎರಡಕ್ಕೂ ಸೇರಿ ಸುಮಾರು 10 ರೂಪಾಯಿ ಪರ್ ಲೀಟರ್ ಕಡಿಮೆ ಆಗಿದೆ. ಅಂದ್ರೆ ಕೇಂದ್ರ ಸರ್ಕಾರದ ಸುಂಕವನ್ನ ಡೀಸೆಲ್ಗೆ ಕಂಪ್ಲೀಟ್ ಶೂನ್ಯ ಮಾಡಿದೆ, ಪೆಟ್ರೋಲ್ಗೆ 3 ರೂಪಾಯಿಗೆ ಇಳಿಸಿದೆ. ಹಾಗಾದ್ರೆ ಸರ್ಕಾರಕ್ಕೆ ಎರಡೇ ಆಪ್ಷನ್ ಇದ್ದಿತ್ತು. ಒಂದು, ಬೆಲೆ ಏರಿಕೆ ಮಾಡ್ಬೇಕು, ಇಲ್ದಿದ್ರೆ ಬೆಲೆ ಏರಿಕೆ ಮಾಡಬಾರದು, ಟ್ಯಾಕ್ಸ್ ಕಡಿಮೆ ಮಾಡ್ಬೇಕು. ಸೊ ಬೆಲೆ ಏರಿಕೆ ಮಾಡಿದ್ರೆ ಮಾತ್ರ ಜನ ಸುಮ್ನೆ ಬಿಡಲ್ಲ. ನಿಮ್ ಮಗು ಅಳ್ತಿದ್ಯಾ? ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ. ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ 100% ಸರಿಯಾದ ಆಹಾರ. ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ, ದಷ್ಟಪುಷ್ಟವಾಗಿ ಬೆಳಿಬೇಕಾ? ಹಾಗಾದ್ರೆ ಜೀನಿ ಸರಿ ಇಟ್ಟು ಕೊಡಿ. ಎಲ್ಲಾ ಮೆಡಿಕಲ್ ಶಾಪ್ಗಳು, ದಿನಸಿ ಅಂಗಡಿಗಳು, ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ. ಅಂತಾರಾಷ್ಟ್ರೀಯ ಕಚ್ಚಾ ತೈಲದ ಬೆಲೆ ಕಡಿಮೆ ಇದ್ದಾಗ್ಲೂ ನಮ್ಗೆ ಅದ್ರ ಲಾಭ ಕೊಡ್ಲಿಲ್ಲ. ಈಗ ಜಾಸ್ತಿ ಆಗೈತಂತ ಇನ್ನೊಂದಿಷ್ಟು ಹಾಕ್ತಿರಿ, ಇದೆಂತ ನೀತಿ ನಿಲುವು ಅಂತ ಜನ ರೋಡಿಗೆ ಬಂದು ಇವ್ರನ್ನ ಸುಮ್ನೆ ಬಿಡ್ತಿರ್ಲಿಲ್ಲ. ಮತ್ ಇವ್ರೇನಾದ್ರೂ ಹೆಚ್ಚಳ ಮಾಡಿದ್ರೆ ಬೆಲೆ ಏರಿಕೆ ಅನ್ನೋದು ಯಾವ ಲೆವೆಲ್ಗೆ ಹೋಗ್ತಿತ್ತು ಅಂತಂದ್ರೆ, ನೀವು ತರಕಾರಿ, ದಿನಸಿ, ಅವಶ್ಯಕ ಸಾಮಾನುಗಳು ಎಲ್ಲದ್ರ ಬೆಲೆನೂ ಜಾಸ್ತಿ ಆಗ್ತಾ ಇತ್ತು. ಸೊ ಆ ಒಂದು ರಿಸ್ಕ್ ಅನ್ನ ಈಗ ಎಲೆಕ್ಷನ್ ಟೈಮ್ ಅಲ್ಲಿ ಸರ್ಕಾರ ತೆಗೆದುಕೊಳ್ಳಕ್ಕೂ ರೆಡಿ ಇಲ್ಲ. ಎಲೆಕ್ಷನ್ ಟೈಮ್ ಅಲ್ಲದೆ ಇದ್ರು ಕೂಡ ಇಂಥ ಕ್ರೈಸಿಸ್ ಸಂದರ್ಭದಲ್ಲಿ ಅದೊಂದು ಬರೆ ಹಾಕಿ ಇನ್ನೊಂದಿಷ್ಟು ಮೋದಿ ತಮ್ಮ ಪಾಪ್ಯುಲಾರಿಟಿಯನ್ನ ಕಡಿಮೆ ಮಾಡ್ಕೊಳ್ಳಕ್ಕೆ ಇಷ್ಟ ಪಡೋದಿಲ್ಲ ಮತ್ತು ಜನರ ಹಿತದೃಷ್ಟಿಯಿಂದನೂ ಒಳ್ಳೇದಲ್ಲ. ಸೊ ಅವ್ರ ಹತ್ರ ಇದ್ದಂತಹ ಆಪ್ಷನ್ ಕೇಂದ್ರ ಸರ್ಕಾರ ಹಾಕ್ತಾ ಇದ್ದಂತಹ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡೋದು ಮತ್ತು ಬೆಲೆ ಏರಿಕೆ ಮಾಡದೇ ಇರೋದು. ಸೊ ಅದನ್ನ ಕೊಟ್ಟಿದ್ದಾರೆ. ಸೊ ಇದನ್ನ ಎಷ್ಟು ದಿನ ಅಂತ ಇವರು ಹಿಂಗೆ ಕಂಟಿನ್ಯೂ ಮಾಡಕ್ ಆಗುತ್ತೆ? ಎಷ್ಟು ದಿನ ಅಂತ ಇದನ್ನ ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ತಾರೆ? ಯಾಕೆಂದ್ರೆ 1 ರಿಂದ 1.5 ಲಕ್ಷ ಕೋಟಿ ನಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಈ ಎಕ್ಸೈಸ್ ಡ್ಯೂಟಿಯಿಂದಲೇ ಕೇಂದ್ರ ಸರ್ಕಾರ ಮೇಜರ್ ರೆವಿನ್ಯೂ ಸೋರ್ಸ್, ಅದರಿಂದಲೇ ಹಲವಾರು ಇನ್ಫ್ರಾಸ್ಟ್ರಕ್ಚರ್, ವೆಲ್ಫೇರ್ ಸ್ಕೀಮ್ಸ್ ಮತ್ತು ಸಬ್ಸಿಡಿಗಳನ್ನ ಕೊಡ್ತಾ ಇತ್ತು. ಒಂದ್ ಕಡೆ ತೈಲ ಬೆಲೆ ಜಾಸ್ತಿ ಆಗಿದೆ, ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿದಿದೆ. ಮತ್ತೊಂದು ಕಡೆ ಈ ಒಂದು ಹಾರ್ಮುಜ್ ಜಲಸಂಧಿ ಕ್ಲೋಸ್ ಆಗಿ ಪೂರೈಕೆನೂ ಕಂಪ್ಲೀಟ್ ಆಗಿ ಕಡಿಮೆ ಆಗಿದೆ. ಅದ್ರ ಮೇಲೆ ಇವರು ಸುಂಕನೂ ಕಡಿಮೆ ಮಾಡ್ತಾ ಇದ್ದಾರೆ. ಸೊ ಇದರಿಂದ ತುಂಬಾ ಹೊರೆ ಆಗುತ್ತೆ. ಬಟ್ ಹೊರೆ ಆದ್ರೂ ಜನಸಾಮಾನ್ಯರಿಗೆ ಇದರಿಂದ ಬೆನಿಫಿಟ್ ಆಗುತ್ತೆ. ಸೊ ಹಾಗಾಗಿ ಬೆಲೆ ಏರಿಕೆಯನ್ನ ಕಡಿಮೆ ಮಾಡ್ತಾರೆ. ಇನ್ನೊಂದು ಕಡೆ ಆರ್ಥಿಕವಾಗಿ ಹೈಯರ್ ಫಿಸಿಕಲ್ ಡೆಫಿಸಿಟ್ ಆಗೇ ಆಗುತ್ತೆ, ಅದನ್ನ ಡಿನೈ ಮಾಡೋದಕ್ ಸಾಧ್ಯ ಇಲ್ಲ. ಒಂದು ಕಡೆ ಎಕಾನಮಿಕ್ ಸ್ಟೆಬಿಲಿಟಿ ಇರುತ್ತೆ, ಇನ್ನೊಂದು ಕಡೆ ಸ್ಪೆಂಡಿಂಗ್ ಕೆಪಾಸಿಟಿ ಇರೋದಿಲ್ಲ. ನೀವು ಬೇರೆ ಬೇರೆ ಅಭಿವೃದ್ಧಿ ಯೋಜನೆಗಳಿಗೆ ಇದಕ್ಕೆ ನೀವು ಕೊಡೋದಕ್ಕೆ ಸ್ವಲ್ಪ ದುಡ್ಡಿನ ಕೊರತೆ ಆಗಬಹುದು. ಬಟ್ ಸಾಯ್ತಾ ಇರೋ ಮನುಷ್ಯನಿಗೆ ಈಗ ಬೇಕಾಗಿರೋದು ಜೀವದಾನಕ್ಕೆ 2 ಹನಿ ನೀರು. ಸೊ ದಟ್ ಈಸ್ ದಿ ಬೆಸ್ಟ್ ಒಂದು ಡಿಸಿಷನ್ ಅಂತ ಅನ್ಸುತ್ತೆ ಮೋದಿ ಸರ್ಕಾರ ತೆಗೆದುಕೊಂಡಿರೋದು. ಹೀಗಾಗಿ
ಇದು ಸದ್ಯಕ್ಕೆ ಎಲ್ಲರೂ ವೆಲ್ಕಮ್ ಮಾಡ್ಬೇಕು. ಇನ್ನೊಂದು ಪ್ರತಿಪಕ್ಷಗಳು ಏನ್ ಮಾಡಿದ್ರು ಕೂಡ ಆ ಟೀಕೆ ಮಾಡೇ ಮಾಡ್ತವೆ. ಇನ್ನೇನ್ ಮಾಡ್ಬೇಕಾಗಿತ್ತು? ಬೆಲೆ ಏರಿಕೆ ಮಾಡ್ಬೇಕಾಗಿತ್ತಾ? ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡ್ಬೇಕಾಗಿತ್ತಾ? ಏನ್ ಆಪ್ಷನ್ ಇತ್ತು ಅಂತ ಏನ್ ಆಪ್ಷನ್ ಇದೆ ಹೇಳಿ? ಸೊ ಇಷ್ಟು ಮಾಡಿದ್ದಕ್ಕೂ ನಿಮ್ಗೆ ಇದೂ ಆಗಲ್ಲ, ಅದೂ ಆಗಲ್ಲ, ಏನೂ ಆಗಲ್ಲ ಅಂತಂದ್ರೆ ಹಾಗಾದ್ರೆ ನೀವೇನ್ ಸೆಸ್ ಹಾಕ್ತಿರಲ್ಲ ಅದನ್ನ ಕಡಿಮೆ ಮಾಡಿ, ವ್ಯಾಟ್ ಹಾಕ್ತಿರಲ್ಲ, ಸೇಲ್ಸ್ ಟ್ಯಾಕ್ಸ್ ಅದ್ ಕಡಿಮೆ ಮಾಡಿ ತೋರ್ಸಿ ನೀವು. ಹೌದಲ್ವಾ? ಸೊ ಹಿಂಗಾಗಿ ಸುಮ್ನೆ ಆರೋಪಗಳೇ ಜೀವನ ಆಗಬಾರ್ದು ರಾಜಕೀಯ ಪಕ್ಷಗಳಿಗೆ. ಬರೀ ಆರೋಪ ಪ್ರತ್ಯಾರೋಪನೇ ಆಗಬಾರ್ದು. ಜನರ ಹಿತದೃಷ್ಟಿಯಿಂದ ಒಂದು ಒಳ್ಳೆಯ ನಡೆ, ಅದನ್ನು ಸ್ವಾಗತಿಸಿ. ಅದು ಎಲೆಕ್ಷನ್ ವರ್ಗೂ ಕೊಡ್ತಾರೋ ಅಥವಾ ಎಲೆಕ್ಷನ್ ಆದ್ಮೇಲೆ ತೆಗಿತಾರೋ, ಅಟ್ಲೀಸ್ಟ್ ಅಷ್ಟು ದಿನಗಳವರೆಗಾದ್ರೂ ಒಂದ್ ಸ್ವಲ್ಪ ಉಸಿರಾಡೋದಕ್ಕೆ ಬ್ರೀದಿಂಗ್ ಸ್ಪೇಸ್ ಇದೆ ಅಲ್ಲ, ಅಷ್ಟಕ್ಕಾದ್ರೂ ಖುಷಿ ಪಡೋಣ. ಮುಂದಿನ ಸುದ್ದಿ. ಓಕೆ, ಇನ್ನು ಯುದ್ಧ ನಿಂತಿದ್ಯಾ? ಮುಂದುವರೆದಿದ್ಯಾ? ಇವತ್ತು ನಡೆದಿದ್ಯಾ ಕ್ಷಿಪಣಿಗಳ ದಾಳಿ? ಬಟ್ ಅದ್ರಲ್ಲೂ ಕೂಡ ಈ ಇರಾನ್ ಅವರು ನಿಜಕ್ಕೂ ಯಾವ ರೀತಿ ಅಂತಂದ್ರೆ ಒಂದೊಂದು ಮಿಸೈಲ್ಗೂ ಒಂದೊಂದು ಫೋಟೋ ಅಂಟಿಸಿ ಉಡಾಯಿಸ್ತಾ ಇದ್ದಾರೆ. ಸೊ ಆ ಫೋಟೋದಲ್ಲೇ ಇವರಿಗೆ ಮೆಸೇಜ್. ಇವ್ರ ಹತ್ರ ಯಾವ ಮಾಧ್ಯಮಗಳು ಅವ್ರ ಸಪೋರ್ಟ್ ನಿಂತಿಲ್ಲ. ಟು ಬಿ ಫ್ರಾಂಕ್ ವಿತ್ ಯು, ಇರಾನ್ ನ ಸುದ್ದಿಗಳು ಇಡೀ ಅಂತಾರಾಷ್ಟ್ರೀಯ ವಲಯದಲ್ಲಿ ಯಾವ ಮಾಧ್ಯಮಗಳು ಕೂಡ ತೋರಿಸ್ತಾ ಇಲ್ಲ. ಅವ್ರಿಗಿರುವ ಏಕೈಕ ಸಂವಹನ ಅಂದ್ರೆ ಎಕ್ಸ್ ನಲ್ಲಿ ಟ್ವೀಟ್ ಮಾಡೋದು. ಆ ಟ್ವೀಟ್ ಮಾಡ್ತಾನೆ ಇಡೀ ಪ್ರಪಂಚಕ್ಕೆ ಇರಾನ್ ಸಂದೇಶ ಕಳಿಸ್ತಾ ಇದೆ. ಸೊ ಅದ್ರಲ್ಲಿ ಒಂದು ಮಿಸೈಲ್ಗೆ ಇವತ್ತೊಂದು ಯುನೀಕ್ ಆದಂತ ಫೋಟೋ ಹಾಕಿದೆ. ಅದು ನಮ್ಮ ಭಾರತಕ್ಕೆ ಒಂದ್ ಸ್ವಲ್ಪ ಖುಷಿ ಪಡುವಂತ ಸುದ್ದಿ. ಬಟ್ ಮಿಸೈಲ್ಗೆ ಫೋಟೋ ಹಾಕಿದ ಮಾತ್ರಕ್ಕೆ ಆ ಮಿಸೈಲ್ ಮಾಡುವಂತಹ ಒಂದು ಒಂದು ಏನಂತಾರೆ ಲಾಸ್ ಅಥವಾ ಅದು ಮಾಡುವಂತಹ ಅತಿ ದೊಡ್ಡ ಡ್ಯಾಮೇಜ್ ಏನಿದೆ ಅಲ್ಲ, ಅದಕ್ಕೆ ಒಂಥರ ಅದು ತರ ಕಾಂಟ್ರಡಿಕ್ಷನ್. ಅದು ನೀವು ಮಿಸೈಲ್ ಮೇಲೆ ಹಾಕಿರೋ ಫೋಟೋ ಒಳ್ಳೇದೇ ಇರ್ಬೋದು, ಬಟ್ ಮಿಸೈಲ್ ಒಳ್ಳೇದಲ್ಲ.